Guys, welcome back to EC Simplified. ಸೊ ಇವತ್ತಿಂದು 14th ಕ್ಲಾಸ್ ಫೌಂಡೇಶನ್ ಸೀರೀಸ್ನಲ್ಲಿ ಅಲ್ವಾ? ಸೊ ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬಿಂಗ್ ಅವರ್ ಚಾನಲ್ ಫ್ರಮ್ ಮುಂದೆ ಬನ್ನಿ ಕಮ್ಯುನಿಟಿ ಕಡೆಯಿಂದ ಧನ್ಯವಾದಗಳು. ಆ್ಯಂಡ್ ಸೋ ಮೆನಿ ಪೀಪಲ್ಸ್ ಪರ್ಸ್ನಲಿ ಮೆಸೇಜ್ ಮಾಡಿ ನಾನು ತಪ್ಪು ಏನೇನು ಮಾಡಿದ್ದೀನಿ ಅದನ್ನ ಸ್ವಲ್ಪ ಹೇಳಿದ್ದೀರಾ, ಈ ರೀತಿ ಕರೆಕ್ಟ್ ಮಾಡ್ಕೊಳ್ಳಿ ಅಂತ. ಸೊ ಭಾಳ ಧನ್ಯವಾದಗಳು. ಈ ವಿಡಿಯೋದಿಂದ ಕರೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಮೀನ್ಸ್ ಫ್ಲೂಯೆಂಟ್ ಆಗಿ ಮಾತಾಡಿ, ಮತ್ತೆ ರಿಪಿಟೇಟಿವ್ ಆಗಿ ಮಾತಾಡಬೇಡಿ, ಮತ್ತೆ ಸ್ವಲ್ಪ ಸ್ಪೀಕರ್ ಯೂಸ್ ಮಾಡ್ಕೊಳ್ಳಿ. ಸೊ ಮೆನಿ ಥಿಂಗ್ಸ್ ಈ ಥರ ಹೇಳಿದರೆ ಥ್ಯಾಂಕ್ಸ್. ನೋಡಿ, ಈ ಥರ ನಾವು ತಪ್ಪು ಮಾಡ್ತಿರ್ಬೇಕಾದ್ರೆ ಹೇಳಿದರೆ ನಾವು ತಿದ್ಕೊತೀವಿ ಅಲ್ವಾ? ಸೊ ಎಸ್, ಒಳ್ಳೆ ಒಂದು ಕಮ್ಯುನಿಟಿ ಸಿಕ್ಕಿದೆ ನನಗೆ. ಸೊ ಅದೊಂದು ತುಂಬ ಖುಷಿಯಾದ ವಿಚಾರ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಕಂಟಿನ್ಯೂ ಮಾಡೋಣ. ಬಿಫೋರ್ ಕಂಟಿನ್ಯೂ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಹೇಳಬೇಕು ಅಂದರೆ, ವಿತೌಟ್ ಫೌಂಡೇಶನ್ ನೀವು ಬಿಲಿಯನಿಯರ್ ಅಥವಾ ಮಿಲಿಯನಿಯರ್ ಆಗಿರೋಂಥ ಅವ್ರ ಕಂಪ್ನಿಗಳು ನೋಡಿ, ಆ ಕಂಪ್ನಿ ರಿಲೇಟೆಡ್ ಆಗಿ ಏನು ಫೌಂಡರ್ಸ್ ಇದ್ದಾರೆ ಅವ್ರಿಗೆ ಯಾವ ಲೆವೆಲಿಗೆ ಬೇಸಿಕ್ ನಾಲೆಡ್ಜ್ ಇರುತ್ತೆ ಅಂದರೆ, ಆ ಕಂಪ್ನಿ ರಿಲೇಟೆಡ್ ತುಂಬ ನಾಲೆಡ್ಜ್ ಇರುತ್ತೆ ಅಲ್ವಾ? ಸೊ ಅದೇ ರೀತಿ ನೀವು ಯಾವುದಾದ್ರೂ ಒಂದು ಟಾಪಿಕ್ ತುಂಬ ನಾಲೆಡ್ಜ್ ಇಟ್ಕೊಂಡು ಏನಾದರೂ ಒಂದು ಮಾಡಿದರೆ ಅದರಲ್ಲೇ ನೀವು ಅಚೀವ್ ಮಾಡ್ಬೋದು. ಓಕೆನಾ? ಸೊ ಕಂಟಿನ್ಯೂ ಮಾಡೋಣ. ಕಮ್ ಟು ದಿ ಟಾಪಿಕ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸಿಗ್ನಲ್ಸ್. ಸೊ ಅನಲಾಗ್ ಸಿಗ್ನಲ್ ಅಂಡ್ ಡಿಜಿಟಲ್ ಸಿಗ್ನಲ್ ಇವೆರಡು ಮುಗಿದ್ರೆ ಲೆವೆಲ್ 3 ಮುಗಿದಂಗೆ ಆಗುತ್ತೆ. ಓಕೆನಾ? ಈಗ ಸಿಗ್ನಲ್ ಅಂದರೆ ಅಂತ ನೋಡೋಣ. ಬಿಫೋರ್, ನಿಮ್ಮ ವಾಯ್ಸು ಅನಲಾಗ್. ಬಿಫೋರ್ ದಟ್ ಸಿಗ್ನಲ್ ಅಂದರೆ ಅಂತ ಹೇಳ್ತೀನಿ. ಸಿಗ್ನಲ್ ಅಂದರೆ ಇನ್ಫಾರ್ಮೇಷನ್ ಕ್ಯಾರಿಂಗ್ ಕ್ವಾಂಟಿಟಿ. ನಮ್ಮ ಎಲೆಕ್ಟ್ರಾನಿಕ್ಸಲ್ಲಿ ಇನ್ಫಾರ್ಮೇಷನ್ನ ಒಂದು ಸರ್ಕ್ಯೂಟಿಂದ ಇನ್ನೊಂದು ಸರ್ಕ್ಯೂಟಿಗೆ ಕ್ಯಾರಿ ಮಾಡೋಕ್ಕೆ ಸಿಗ್ನಲ್ ಯೂಸ್ ಮಾಡ್ತೀವಿ. ಈಗ ನೀವೇನಾದರೂ ನಿಮ್ಮ ಮನೆಯಿಂದ ನಿಮ್ಮ ಕಾಲೇಜಿಗೆ ಹೋಗೋಕ್ಕೆ ಬಸ್ಸು ಅಥವಾ ವೆಹಿಕಲ್ಸ್ ಯಾವ್ದಾರು ಆಯಿತು, ಮೇ ಬಿ 2 ವೀಲರ್ 4 ವೀಲರ್ ಯೂಸ್ ಮಾಡ್ತೀರಲ್ಲ. ಸೊ ಅದಕ್ಕೆ ನೋಡಿ ವೆಹಿಕಲ್ ಯೂಸ್ ಮಾಡ್ತೀರಾ. ಬಟ್ ನಮ್ಮ ಸರ್ಕ್ಯೂಟಲ್ಲಿ ಒಂದು ಸರ್ಕ್ಯೂಟಿಂದ ಇನ್ನೊಂದು ಸರ್ಕ್ಯೂಟಿಗೆ ನಾವು ಬೈಕು ಕಾರು ಏನು ಯೂಸ್ ಮಾಡಲ್ಲ, ನಾವು ಸಿಗ್ನಲ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆನಾ? ಆ ಸಿಗ್ನಲಲ್ಲಿ ನಮಗೆ ಇನ್ಫಾರ್ಮೇಷನ್ ಇರುತ್ತೆ. ಓಕೆ, ಏನೇನು ಮಾಡಬೇಕು ಅಂತ ಅರ್ಥ ಆಯ್ತಾ? ದಿಸ್ ಈಸ್ ಅಬೌಟ್ ಸಿಗ್ನಲ್. ದೆನ್ ನಿಮ್ಮ ವಾಯ್ಸು ಅನಲಾಗು. ಈ ಅನಲಾಗ್ ಸಿಗ್ನಲ್ ಅಂದರೆ ಡಿಜಿಟಲ್ ಸಿಗ್ನಲ್ ಅಂತೀರ. 2 ಟೈಪ್ಸ್ ಆಫ್ ಸಿಗ್ನಲ್, ಅನಲಾಗ್ ಮತ್ತು ಡಿಜಿಟಲ್ ಅಂತ ಹೇಳಿ. ಓಕೆನಾ? ಅನಲಾಗ್ ಅಂದರೆ ಬೈ ನೇಚರ್ ಇರೋದು ಅನಲಾಗ್ ಸಿಗ್ನಲ್ಲು. ಬಟ್ ನಾವು ಅದನ್ನ ಅನಲಾಗ್ ಸಿಗ್ನಲ್ನ ಡಿಜಿಟಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡ್ತೀವಿ. ಓಕೆನಾ? ಸೊ ಈಗ ಬನ್ನಿ ಮೇನ್ ಟಾಪಿಕ್. ನಿಮ್ಮ ವಾಯ್ಸು ಅನಲಾಗ್ ಸಿಗ್ನಲ್ಲು, ಆದರೆ ನಿಮ್ಮ ಮೊಬೈಲು ಡಿಜಿಟಲ್ಲು. ಹಾಗಾದರೆ ನಾವು ಮಾತಾಡೋದು ಅನಲಾಗ್, ಮೊಬೈಲ್ ಅರ್ಥ ಮಾಡ್ಕೊಳ್ಳೋದು ಡಿಜಿಟಲ್. ಇದು ಹೇಗೆ ಪಾಸಿಬಲ್ ಅಲ್ವಾ? ಈ ಥರ ಬಂದಿರ್ಬೋದು ನಿಮ್ಮ ತಲೆಯಲ್ಲಿ. ಸೊ ಇಮೇಜಿನ್ ಮಾಡ್ಕೊಳ್ಳಿ, ನೀವು ಅಲೋ ಅಂತ ಮಾತಾಡ್ತೀರಾ, ಆ ಸೌಂಡ್ ಸ್ಮೂತ್ ಆಗಿ ಚೇಂಜ್ ಆಗುತ್ತೆ, ಸ್ಟೆಪ್ ಆಗಿ ಬರೋದಿಲ್ಲ. ಓಕೆನಾ? ಇಲ್ಲಿ ನೋಡಿ, ಇದೆಯಲ್ಲ ಇದು, ನೀವು ಅಲೋ ಅಂದಾಗ ಈ ಸಿಗ್ನಲ್ ಬರುತ್ತೆ ಹೊರತು ಇಲ್ಲಿದೆಲ್ಲ ಸ್ಟೆಪ್ಸು ಈ ಸಿಗ್ನಲ್ ಬರಲ್ಲ. ಇದು ಡಿಜಿಟಲ್ಲು, ಇದು ಅನಲಾಗ್ ಸಿಗ್ನಲ್. ಓಕೆನಾ? ದೆನ್ ಅನಲಾಗ್ ಸಿಗ್ನಲ್ ಅಂದರೆ ಏನು? ಇಟ್ ಈಸ್ ಎ ಕಂಟಿನ್ಯೂಸ್ ಸಿಗ್ನಲ್. ಅರ್ಥ ಆಯ್ತಾ? ಅನಲಾಗ್ ಸಿಗ್ನಲ್ ಇಸ್ ಎ ಕಂಟಿನ್ಯೂಸ್ ಸಿಗ್ನಲ್, ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ. ಲೈಕ್ ಸೈನ್ ವೇವ್. ಇದು y=a sin ωt. ನನಗದೇ ಗೊತ್ತಾ? ಓದ್ ಕ್ಲಾಸಲ್ಲಿ ನಾವು ಟೈಮ್ ಪೀರಿಯಡ್ ಮಾಡ್ಬೇಕಾದ್ರೆ ಏನಕ್ಕೆ ಅದು ಬಂದಿತ್ತು ಅಂತ ರಿಮೆಂಬರ್ ಮರ್ತಿದ್ದೀರಾ? ಏನಕ್ಕೆ ಹೇಳಿದ್ರೆ, ರೊಟೇಷನ್ ಅಂದರೆ ಆ್ಯಂಗಲ್ ಚೇಂಜ್ ಆಗುತ್ತೆ. ಸೊ ಆ್ಯಂಗಲ್ ಚೇಂಜ್ ಆದರೆ ವೋಲ್ಟೇಜ್ ಚೇಂಜ್ ಆಗುತ್ತೆ. ಅದಕ್ಕೆ ನಮಗೆ ಏನು ಬರುತ್ತೆ? ಸೈನ್ ವೇವ್ ಬರುತ್ತೆ ಅಲ್ವಾ? ಅದ್ರ ಬಗ್ಗೆ ಡೀಪಾಗಿ ಓದ್ ಕ್ಲಾಸಲ್ಲಿ ಹೇಳಿದ್ದೀನಿ. ಇನ್ನೊಂದ್ಸಲಿ ಬೇಕಾದರೆ ಆ ಓದ್ ವಿಡಿಯೋ ನೋಡಿಕೊಂಡು ಬನ್ನಿ. ಓಕೆನಾ? ಸೈನ್ ವೇವ್ ಏನಕ್ಕೆ ಬಂದಿದೆ ಅಂತ. ಓಕೆ, ಲೆಟ್ ಅಸ್ ಕಂಟಿನ್ಯೂ. ನಮ್ಮ ಸಿಗ್ನಲ್, ಅನಲಾಗ್ ಸಿಗ್ನಲ್ ಏನೇನಂತ ಹೇಳಿದೆ. ಓಕೆನಾ? ನಮ್ಮ ವಾಯ್ಸ್ ಯಾವ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ಸ್ಮೂತ್ ವೇವ್ ಆಗಿ ಅಂತ. ಓಕೆನಾ? ಅನಲಾಗ್ ಸಿಗ್ನಲ್ನಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದರೆ, ನಮ್ಮ ವಾಯ್ಸ್ ಇಮ್ಯಾಜಿನ್ ಮಾಡಿದ್ದೀವಲ್ವಾ, ಯಾವ ರೀತಿ ಇಲ್ಲಿದೆಯಲ್ಲ ವಾಯ್ಸು, ಇದು ಹೈ ಲೋ ಆಗೋಗ್ತಾ ಇರುತ್ತೆ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಅನಲಾಗ್ ಸಿಗ್ನಲಲ್ಲಿ ನಮಗೆ ಇನ್ಫೈನೈಟ್ ವ್ಯಾಲ್ಯೂಸ್ ಬರುತ್ತೆ. ಹೆಂಗಿದು ಇನ್ಫೈನೈಟ್ ವ್ಯಾಲ್ಯೂಸ್? ಇಲ್ಲಿ ಇದೆಲ್ಲ ಈಗ ಎಕ್ಸಾಂಪಲ್ ನೋಡಿ, ಇನ್ಫೈನೈಟ್ ವ್ಯಾಲ್ಯೂಸ್ ಹೆಂಗೆ ಹೇಳ್ತೀನಿ ಅಂದರೆ,
ಈ ಡಯಾಗ್ರಾಮ್ ಸ್ವಲ್ಪ ವರ್ಡಲ್ಲಿ ಬರೆದಿರೋದು ಸ್ವಲ್ಪ ಈ ಥರ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಯಾವ ರೀತಿ ಹೇಳ್ತೀನಿ ಅಂದರೆ ನೋಡಿ, 0 to 1 ಹೋಗ್ಬೇಕಾದ್ರೆ ಇಲ್ಲೆಲ್ಲಿ ಇನ್ಫೈನೈಟ್ ಬಂದಿದೆ ಅಂತ ಕೇಳ್ಬೋದು. ಸೊ ಇಲ್ಲಿ ಹಿಂಗೆ ಇನ್ಫೈನೈಟ್ ಬಂದಿದೆ ಅಂದರೆ 0 to 1 ಡೈರೆಕ್ಟ್ 0 to 1 ಅಲ್ಲ, 0.0001 0.0000 ಲೈಕ್ ದಟ್ ಸೋ ಮೆನಿ ವ್ಯಾಲ್ಯೂಸ್ ಬರುತ್ತೆ ಅನಲಾಗ್ ಸಿಗ್ನಲಲ್ಲಿ. ಓಕೆನಾ? ಸೊ ಹಾಗಾಗಿ ನಮಗೆ ಅನಲಾಗ್ ಸಿಗ್ನಲ್ ಇನ್ಫೈನೈಟ್ ವ್ಯಾಲ್ಯೂಸ್ ಇರ್ತದೆ. ಓಕೆನಾ? ಬಟ್ ಆದರೆ ಒಂದು ಪ್ರಾಬ್ಲಮ್ ಇದೆ, ಅನಲಾಗ್ ಸಿಗ್ನಲ್ ಈಸಿಯಾಗಿ ಡಿಸ್ಟರ್ಬ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಈ ಎಕ್ಸಾಂಪಲ್ 5 ವೋಲ್ಟ್ ಇದೆ ಇದ್ರೆ ನಾಯ್ಸ್ ಬಂದರೆ, ನಾಯ್ಸ್ ಅಂದ್ರೆ ಡಿಸ್ಟರ್ಬೆನ್ಸ್, ಏರ್ ಇವೆಲ್ಲ ಇದೆಯಲ್ಲ, ಇದೆಲ್ಲ ಡಿಸ್ಟರ್ಬೆನ್ಸ್ ಇರುತ್ತೆ ಏರಲ್ಲಿ. ಓಕೆನಾ? ಸೊ ಅವಾಗ 6 ವೋಲ್ಟ್ ಆಗಿಬಿಡುತ್ತೆ, ಅಂದರೆ ಒರಿಜಿನಲ್ ಸಿಗ್ನಲ್ಲು ಚೇಂಜ್ ಆಯಿತು. ಸೊ ಅದಕ್ಕೆ ನಾವು ಹಳೆ ಕಾಲದಲ್ಲಿ ರೇಡಿಯೋದಲ್ಲಿ ನಾವು ಗುಯ್ ಅಥವಾ ಏನೋ ಒಂಥರ ಶಬ್ದ ಅಂತ ಏನೋ ಸೌಂಡ್ ಬರುತ್ತಲ್ಲ, ಹಂಗಾಗಿ ಅದು ನಮಗೆ ಡಿಸ್ಟರ್ಬೆನ್ಸ್. ಓಕೆನಾ? ಸೊ ನೇಚರ್ನಲ್ಲಿ ವೈಬ್ರೇಷನ್ ಸ್ಮೂತ್ ಆಗಿರುತ್ತೆ, ರೊಟೇಷನ್ ಆದರೂ ಸ್ಮೂತ್, ಅದಕ್ಕೆ ಸೈನ್ ವೇವ್ ಬರುತ್ತೆ. ಓಕೆನಾ? ಸೊ ನಾವು ನೋಡೋದು, ಕೇಳೋದು, ಅನುಭವಿಸೋದು ಎಲ್ಲ ಅನಲಾಗ್, ಆದರೆ ಮೆಷಿನ್ ಅರ್ಥ ಮಾಡ್ಕೊಳ್ಳೋದು ಡಿಜಿಟಲ್. ಓಕೆನಾ? ಅರ್ಥ ಆಯ್ತಾ? ಇದೆಲ್ಲ ಏನೇನು ಬರುತ್ತೆ ವ್ಯಾಲ್ಯೂಸ್ ಇಡೋದೆಲ್ಲ 0.1 0.0001 ಹಂಗಾಗಿ ಇನ್ಫೈನೈಟ್ ಅಂತ ಅರ್ಥ ಆಯ್ತಲ್ವಾ? ಓಕೆ, ಲೆಟಸ್ ಕಂಟಿನ್ಯೂ. ಇಲ್ಲಿ ನೀವು ಬಿಟ್ಟಿದ್ದೀವಿ ಸಿಗ್ನಲ್ ಅಂದರೆ. ಓಕೆನಾ? ಅನಲಾಗ್ ಸಿಗ್ನಲ್ ಇದು ಕಂಟಿನ್ಯೂಸ್ ಅಂತ ಗೊತ್ತಾಯಿತು, ಸ್ಮೂತ್ ವೇವ್ ಫಾರ್ಮ್ ಅಂತ ಗೊತ್ತಾಯಿತು, ಇನ್ಫೈನೈಟ್ ವ್ಯಾಲ್ಯೂಸ್ ಅಂತ ಗೊತ್ತಾಯಿತು, ರಿಯಲ್ ವರ್ಲ್ಡ್ ಸಿಗ್ನಲ್ ಹೇಳಿದ್ನ ನೇಚರಲ್ಲೇ ಬಂದಿರೋದು ಅನಲಾಗ್ ಸಿಗ್ನಲ್. ಓಕೆನಾ? ವೈ ಅನಲಾಗ್ ಸಿಗ್ನಲ್ ಇಂಪಾರ್ಟೆಂಟ್ ಅಂದರೆ ರಿಯಲ್ ವರ್ಲ್ಡ್ ಸಿಗ್ನಲ್ಲು, ಸೊ ಹಂಗಾಗಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಇನ್ನು ಸೌಂಡು, ಲೈಟು, ಟೆಂಪ್ರೇಚರು ಇವೆಲ್ಲ ಅನಲಾಗು. ಓಕೆನಾ? ಇದು ನೋಡಿ, ಈಗ ಇದೆಲ್ಲ ಸೌಂಡು, ಟೆಂಪ್ರೇಚರ್, ಲೈಟ್. ನೀವು ಟೆಂಪ್ರೇಚರಿಗೆ ಎಕ್ಸಾಂಪಲ್ ಇಲ್ಲ 0, ಆಮೇಲೆ 0.5, 1, 2, 3 ಈ ಥರ ಚೇಂಜ್ ಆಗುತ್ತೆ ಹೊರತು ನಿಮಗೆ ಟೆಂಪ್ರೇಚರ್ ಇದಕ್ಕೆ 0, 5, 10, 15 ಈ ಥರ ಯಾವುದೇ ಕಾರಣಕ್ಕೂ ಆಗುತ್ತೆ ಟೆಂಪ್ರೇಚರ್. ದಟ್ ಈಸ್ ದಿ ರೀಸನ್ ವೈ ಟೆಂಪ್ರೇಚರ್, ಸೌಂಡ್ ಇವೆಲ್ಲ ಅನಲಾಗ್ ಸಿಗ್ನಲಿಗೆ ಬರುತ್ತೆ. ಓಕೆನಾ? ದೆನ್ ಓಕೆ, ಕಮ್ಯುನಿಕೇಶನ್ ಸ್ಟಾರ್ಟ್ ಆಗುತ್ತೆ ಅನಲಾಗ್, ಆಲ್ವೇಸ್ ಕಮ್ಯುನಿಕೇಶನ್ ಸ್ಟಾರ್ಟ್ ಅನಲಾಗ್ ಅಲ್ವಾ? ಸೊ ನಾನು ಮಾತಾಡ್ತಿರೋದು ಅನಲಾಗ್ ಅಲ್ವಾ? ಅದು ನಮಗೆ ಈ ವಾಯ್ಸ್ ಎಲ್ಲ ಫೋನ್ಗೆ ಬಂದು ಡಿಜಿಟಲ್ ಆಗುತ್ತೆ. ಓಕೆನಾ? ನಾಯ್ಸ್ ಎಫೆಕ್ಟ್ ಅಂತ ಹೇಳಿದ್ದೀನಿ. ಓಕೆನಾ? ಲೈಕ್ ಕಾಲ್ ಡಿಸ್ಟರ್ಬೆನ್ಸು, ರೇಡಿಯೋ ನಾಯ್ಸ್ ಎಲ್ಲ ಹೇಳಿದ್ನಲ್ಲ ಯಾವ ರೀತಿ ಅಂತ. ಓಕೆನಾ? ದೆನ್ ಫೈನಲ್ ಸಮ್ಮರಿ ಏನಪ್ಪ ಈ ಅನಲಾಗ್ ಸಿಗ್ನಲ್ ಅಂದರೆ, ಇದು ಕಂಟಿನ್ಯೂಯಸ್ಸು ಮತ್ತು ಸ್ಮೂತು ಇನ್ಫೈನೈಟ್ ವ್ಯಾಲ್ಯೂಸು ರಿಯಲ್ ವರ್ಲ್ಡ್ ಸಿಗ್ನಲ್. ಓಕೆನಾ? ದಿಸ್ ಈಸ್ ಆಲ್ ಅಬೌಟ್ ಅನಲಾಗ್ ಸಿಗ್ನಲ್. ಐ ಹೋಪ್ ಅರ್ಥ ಆಗಿದೆ ಅಂತ. ಆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಜಿಟಲ್ ಸಿಗ್ನಲ್ ನೋಡೋಣ. ಓಕೆನಾ? ಬಾಯ್. ಈ ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೀನಿ.